ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಕೈಮಾ ಉಂಡೆ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಪಾಲಕ್ಕು. ಇದು ಒಂದು ಕಟ್ಟಿದೆ, ತೊಳೆದು ಸೋಸಿ ಆದಷ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕಿದು. ಒಂದು ಕಟ್ಟಿದೆ ಇದು. ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಕಲಸಿ ಇಟ್ಟರೆ ಇದು ಚೆನ್ನಾಗಿ ನೀರು ಬಿಡುತ್ತೆ. ಕಲಸಿ ಮುಚ್ಚಿ ಇಟ್ಬಿಡಬೇಕು. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಈ ಥರ ಮಾಡಿ ಕಲಿಸ್ಬಿಟ್ಟು ಮುಚ್ಚಿ ಇಟ್ಬಿಟ್ರೆ ನೀರು ಬಿಟ್ಟಿರುತ್ತೆ. ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಒಂದು 4 ಲವಂಗ, ಒಂದು 2 ಚೂರು ಚಕ್ಕೆ, ಇದು ಮೀಡಿಯಮ್ ಸೈಜ್ 3 ಈರುಳ್ಳಿ, ಇದನ್ನು ರುಬ್ಕೋಬೇಕು. ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ನೀರು ಬಿಟ್ಟಿದೆ. ಇದನ್ನೆಲ್ಲ ಸೋಸ್ಕೋಬೇಕು. ಬರೀ ಸೊಪ್ಪು ಮಾತ್ರ ಇರಬೇಕು, ಫುಲ್ ನೀರೆಲ್ಲ ಸೋಸ್ಕೊಂಬಿಡ್ಬೇಕು. ಇದು ನೀರು ಬರ್ತಾನೆ ಇರುತ್ತೆ, ಚೆನ್ನಾಗಿ ಸೋಸ್ಕೋಬೇಕು. ನೋಡಿ, ಇಷ್ಟು ನೀರು ಬಂದಿದೆ. ಅದರದ್ದು ಇದು ಬೇಕಾಗುತ್ತೆ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿಣದ ಪುಡಿ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಇದು ರುಬ್ಬಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ ರುಬ್ಬಿದ್ದು, ಒಂದು 3 ಸ್ಪೂನು, ಕಡಲೆ ಹಿಟ್ಟು, ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ನಾವು ರುಬ್ಬೋದಕ್ಕೆ ಮೆಣಸಿನ್ಕಾಯಿನೂ ಹಾಕಿದ್ವಿ, ಅದಕ್ಕೆ ಹೆಚ್ಚಿಗೆ ಖಾರ ನಾನು ಹಾಕೋಕ್ಕೆ ಹೋಗಿಲ್ಲ. ಪಾಲಕ್ ಕೀಮಾ ಗೊಜ್ಜಲ್ಲಿ ಇರುತ್ತೆ. ಇದು ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಉಂಡೆ ಮಾಡ್ಕೊಳ್ಳೋಣ. ಇದು ಬೆಂದ ಮೇಲೆ ಇನ್ನೂ ದಪ್ಪ ಆಗುತ್ತೆ. ಇದು ಅನ್ನಕ್ಕೆ, ಪೂರಿ, ಚಪಾತಿಗೆ, ರೊಟ್ಟಿ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು.
ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ. ಈ ಥರ ಎಲ್ಲ ಉಂಡೆನೂ ಮಾಡ್ಕೋಬೇಕು. ನೋಡಿ, ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಉಂಡೆ ಗೊಜ್ಜಿಗೆ ಎಣ್ಣೆ ಹಾಕೊಳ್ಳೋಣ, ಒಂದು ಅರ್ಧ ಬಟ್ಲು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆಂದ. ಎಣ್ಣೆ ಕಾದಿದೆ, ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಇದು ಸಣ್ಣ ಉರಿಲೇ ಚೆನ್ನಾಗಿ ಹುರ್ಕೋಬೇಕು. ಅರ್ಶಿನ ಹಾಕ್ತಾಯಿದ್ದೀನಿ, ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು, ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ತುಂಬ ಖಾರ ಇರೋದ್ರಿಂದ 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ಜೀರಿಗೆ ಪುಡಿ, ಎಲ್ಲ ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿಲೇ ಚೆನ್ನಾಗಿ ಹುರಿಬೇಕಿದು. ಸ್ವಲ್ಪ ಮಿಕ್ಕಿತ್ತಲ್ಲ ಕಡಲೆ ಹಿಟ್ಟು, ಅದು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ, ಒಂದು 4 ಟೊಮೊಟೊ ರುಬ್ಕೊಂಡಿದೆ. ಇದು ಹುಳಿ ಅಂಶ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಸಣ್ಣ ಉರಿಲೇ. ಆಗಿದೆ ಇದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಹಾಕ್ತಾಯಿದ್ದೀನಿ, ಇದು ಜಾರ್ ತೊಳೆದು. ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಗಟ್ಟಿ ಬರುತ್ತೆ ಇದು ಬೆಂದ ಮೇಲೆ. ತಟ್ಟೆ ಇಡ್ತಾಯಿದ್ದೀನಿ. ಉಂಡೆ ಎಲ್ಲ ಇಡ್ತಾಯಿದ್ದೀನಿ ಇದ್ರ ಮೇಲೆ. ಒಂದು 10% ಬೆಂದರೆ ಸಾಕು ಇದು. ಮತ್ತು ಗೊಜ್ಜೊಳಗೆ ಬಿಡ್ತೀವಿ. ಉಂಡೆ ಬೆಂದಿದೆ, ನೋಡೋಣ. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಆದರೆ ಸಾಕು. ಉಂಡೆ ಹಾಕ್ತಾಯಿದ್ದೀನಿ ಈಗ. ಈಗ ಒಂದು 5 ನಿಮಿಷ ಮುಚ್ಚಿಟ್ರೆ
ಉಂಡೆ ಸಮೇತ ಬೆಂದಿರುತ್ತೆ. ಮಸಾಲೆ ಎಲ್ಲ ಆಲ್ರೆಡಿ ಬೆಂದಾಗಿದೆ. ಪಾಲಕ್ ಉಂಡೆ ಆಗಿದೆ ಗೊಜ್ಜು. ನೋಡಿ ಗೊಜ್ಜೊಳಗೆ ಆದ ತಕ್ಷಣ ಬೆಂದು ಇನ್ನೂ ದಪ್ಪ ಆಗಿದೆ. ಕೀಮಾ ಗೊಜ್ಜು ರೆಡಿಯಾಗಿದೆ. ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.